ಮಾಡೋರಿಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. ನಮ್ಮದು ನ್ಯಾಷನಲ್ ಡೊಮೆಸ್ಟಿಕ್ ವರ್ಕರ್ಸ್ ಮೂವ್ಮೆಂಟ್ ಅಂತ ಈ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ನಮ್ಮದು ಮುಖ್ಯ ಉದ್ದೇಶ ಇವತ್ತು ಪ್ರೆಸ್ ಮೀಟಿಂಗ್ ಮಾಡಿರೋದು, ನಾಳೆ ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ವರ್ಕರ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅದರಲ್ಲಿ ಬಂದ್ಬಿಟ್ಟು ನಮ್ಮ ಡೊಮೆಸ್ಟಿಕ್ ವರ್ಕರ್ಸ್ಗೆ, ನಮ್ಮ ಮನೆ ಕೆಲಸ ಮಾಡೋರ ಉದ್ದೇಶಗಳು, ಅವ್ರದ್ದು ಕೋರಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಅದನ್ನು ಸರ್ಕಾರ ನೋಡಿ ಅವ್ರಿಗೆ ಅದನ್ನು ಕೊಡಿಸ್ಬೇಕಂತ ನಿಮಗೆ ಕೋರಿಕೆ ಮಾಡಿಕೊಂಡು ಈ ಪ್ರೆಸ್ ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಮೇನ್ ಬೇಡಿಕೆಗಳೇನಮ್ಮ? ಪ್ರಮುಖ ಬೇಡಿಕೆ ನಮ್ಮ ಮೇನ್ ಬೇಡಿಕೆ ಅಂದರೆ ಸರ್, ನಮಗೆ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಇಲ್ಲ. ಸೊ ಆ ಬೋರ್ಡ್ ನಮ್ಗೆ ಬೇಕು. ಮತ್ತು ನಮಗೆ ಒಂದು ಘನತೆ, ಗೌರವ ಬೇಕು. ನಮ್ಮ ಕೆಲಸಕ್ಕೆ, ನಮ್ಮ ಕೆಲಸವನ್ನು ಗುರುತಿಸಬೇಕು. ನಮ್ಮನ್ನು ಸೇವೆಗೆ ಆಳು ಅಂತ ಕರೀದಿರ ಒಂದು ಕಾರ್ಮಿಕರು ಅಂತ ಗುರುತಿಸಿ ನಮಗೆ ಅದನ್ನು ಅವರು ಗೌರವದಿಂದ ನಮ್ಮನ್ನು ಕಾಣಬೇಕು. ಇನ್ನೊಂದು, ನಾವು ಮಾಡೋವಂಥ ಮನೆ ಕೆಲಸ, ಮನೆ ವಾತಾವರಣ ಬಂದ್ಬಿಟ್ಟು ಒಂದು ಜಾಗ, ಮನೆ ಕೆಲಸ ಮಾಡೋ ಜಾಗ ಅಂತ ನಮ್ಮ ಸರ್ಕಾರ ಅದನ್ನು ಪರಿಗಣಿಸಬೇಕು. ನೀವು CMಗೆ ಮನವಿ ಪತ್ರ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ನಾವು ಚೀಫ್ ಮಿನಿಸ್ಟ್ರಿಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದೀವಿ. ಲೇಬರ್ ಆಫೀಸಲ್ಲಿ ಮಿಸ್ಟರ್ ಸಂತೋಷ್ ಲಾಡ್ ಅವ್ರಿಗೂ ಕೊಟ್ಟಿದ್ದೀವಿ. ಮತ್ತು ವರ್ಷಕ್ಕೊಂದು ಸರಿ 2 ಸರಿ ನಾವು ರ್ಯಾಲಿಗಳು ಮಾಡ್ತಾ ಇರ್ತೀವಿ. ಮತ್ತು ಇದು ಪ್ರೆಸ್ ಮೀಟಿಂಗು ಅಟ್ಲೀಸ್ಟ್ ವರ್ಷಕ್ಕೆ 2 ಸರಿ ಮಾಡ್ತಾ ಇದ್ದೀವಿ. ನಿಮ್ಮ ಬೇಡಿಕೆ ಇಲ್ಲವ್ರಿಗೆ ಏನು ಈಡೇರಲಿಲ್ಲ? ಏನು ಈಡೇರಲಿಲ್ಲ ಸರ್. ಅದು ಜನರಲ್ ಆಗಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ ಹೊರತು ಅದನ್ನು ಮಾಡಿ ಇನ್ನೂ ತೋರಿಸಿಲ್ಲ ಸರ್. CMಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? CMಗೆ ನಮಗೆ ಅಂದರೆ ಅವರು ನಮ್ಮನ್ನು ಒಂದು ಕಾರ್ಮಿಕರಂತ ಗುರುತಿಸ್ಬೇಕು ಸರ್. ನಮಗೆ ಗೌರವ ಕೊಡಬೇಕು. ನಮ್ಮ ಕೆಲಸಕ್ಕೆ ಒಂದು ಸ್ಥಾನಮಾನ ಬೇಕು ಸರ್. ನಾವು ಯಾಕಂದರೆ ನಮ್ಮ ಕೆಲಸ ಎಷ್ಟು ಮುಖ್ಯ ಅಂತ ಅವ್ರಿಗೆ ಗೊತ್ತಾಗಬೇಕು. ಈಗ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಮಾಡೋ ಕೆಲಸಕ್ಕಿಂತ ನಮ್ಮ ಕೆಲಸನೂ ತುಂಬಾ ಮುಖ್ಯವಾದದ್ದು ಸರ್. ಈಗ ನಾವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಅವ್ರ ಕೆಲಸ ಅವ್ರ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಸರ್. ಯಾಕಂದರೆ ಅವ್ರ ಮನೆಗೆ ಹೋಗಿ ನಾವು ಅವ್ರ ಮನೆ ಕೆಲಸ ಮಾಡಿಲ್ಲ ಅಂದರೆ ಅವ್ರದ್ದು ಏನೂ ನಡೆಯಲ್ಲ ಸರ್. ಸೊ ಅದನ್ನು ಅವರು ತಿಳ್ಕೊಬೇಕು. ESI PF ಎಲ್ಲ ಬರುತ್ತೆ? ESI PF ಏನಿಲ್ಲ ಸರ್. ನಮ್ಗೆ ಏನಿಲ್ಲ, ಒಂದು ಬೋನಸ್ ಇಲ್ಲ. ನಾವು ನಮಗೆ ಎಷ್ಟು ಶಕ್ತಿ ಇರ್ತಿತ್ತೋ ಅಷ್ಟವರೆಗೂ ನಾವು ಕೆಲಸ ಮಾಡ್ತೀವಿ. ಆಮೇಲೆ ಅವರು ನಾವು ಹೋಗ್ಬೇಕು ಸರ್. ಬರೀ ಕೈಲಿ ಹೋಗ್ಬೇಕು ಸರ್. ಸರ್ ನಾವು ಇವಾಗ ಒಂದು 10,000 ಜನ ಇದ್ದೀವಿ ಸರ್. ಅದು ಯಾಕಂದರೆ ಅವರು ಮನೆ ಕೆಲಸ ಮಾಡೋರು ಅವ್ರಿಗೆ ಇದರಿಂದ ಏನು ಬರ್ತೈತೆ, ನಾವು ಎಷ್ಟು ಹೋರಾಟ ಮಾಡಿದ್ರೂ, ಎಷ್ಟು ನಾವು ಬಡ್ಕೊಂಡ್ರೂ ನಮಗೇನು ಸಿಗ್ತಾ ಇಲ್ಲ. ನಮ್ಮ ಕೆಲಸ ಆಯಿತು, ನಾವಾಯಿತು ಅಂತ ಇದ್ದಾರೆ ಸರ್. ಆದರೆ ಅವ್ರಿಗೊಂದು ನ್ಯಾಯ ಬೇಕು ಸರ್.